ಬೆಂಗಳೂರು ಲಾಲ್ಬಾಗ್ ರಸ್ತೆಯ ಸಮತಾ ಲೇಡೀಸ್ ಕ್ಲಬ್ ಆವರಣದಲ್ಲಿ ಹಿರಿಯ ವಕೀಲರು ಆಜ್ ಕಿ ಆವಾಜ್ ಕಾರ್ಯಕ್ರಮ ನಿರ್ದೇಶಕರು ಉಮೇಶ್ ಪತ್ರಿಕೆ ಗೌರವ ಸಂಪಾದಕರಾದ ಬಿಎಸ್ ಜ್ಞಾನ ಪ್ರಕಾಶ್ ಸಂಪಾದಿಸಿರುವ ಮಹಾಮಾತೆ ಸಾಧ್ವಿಮಣಿ ರುಕ್ಮಿಣಮ್ಮ ಮತ್ತು ಸಾಧ್ವಿಮಣಿ ಸಾವಿತ್ರಮ್ಮ ಮಾತೆಯ ಮಡಿಲು ಮಮತೆಯ ಕಡಲು ಮಹಿಳಾ ಹೋರಾಟಗಾರ್ತಿ ಆಪ್ತ ಸಮಾಲೋಚನಾ ತಜ್ಞೆ ಸಮತಾ ಲೇಡೀಸ್ ಕ್ಲಬ್ನ ಅಧ್ಯಕ್ಷರಾದ ಸುವರ್ಣ ಅಮರನಾಥ್ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಪುಸ್ತಕದಲ್ಲಿ ಅಂದಿನ ದಿನಗಳ ಆ ಕಾಲಘಟ್ಟದ ಬದುಕನ್ನು ಕಟ್ಟಿಕೊಡಲಾಗಿದೆ ಎಂದರು. ಕೃತಿಯ ಸಂಪಾದಕರಾದ ಬಿಎಸ್ ಜ್ಞಾನ ಪ್ರಕಾಶ್ ಮಾತೆಯ ಮಡಿಲು ಮಮತೆಯ ಕಡಲು ಅಪರೂಪದ ಕೃತಿ. ಎಲ್ಲ ತಾಯಂದಿರ ತವಕ ತಲ್ಲಣ ಕಕ್ಕುಲಾತಿ ಪ್ರೀತಿ ಸಂಬಂಧಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಖ್ಯಾತ ಉದ್ಯಮಿ ಮಲ್ಲಿಕಾರ್ಜುನ ಬೊಮ್ಮಾಯಿ ನೆರವೇರಿಸಿದರೆ, ಅಧ್ಯಕ್ಷತೆಯನ್ನು ಹೆಸರಾಂತ ಹಾಸ್ಯ ಸಾಹಿತಿ ಎಂಎಸ್ ನರಸಿಂಹಮೂರ್ತಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸನಾತನ ಧರ್ಮ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಎಸ್ ನಾರಾಯಣಸ್ವಾಮಿ, ಜಾಗೃತಿ ಟ್ರಸ್ಟ್ನ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪ್ರಕಾಶಕರಾದ ಬಿ ನಾಗೇಶ್, ಪಂಕಜ ರವಿಶಂಕರ್, ಕೆ ಸುಂದರಮೂರ್ತಿ, ಮಧುಗಿರಿ ಸತ್ಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಅರುಣಾ ಚಂದ್ರಶೇಖರ್ ನಾಡಗೀತೆಯನ್ನು, ಕುಮಾರಿ ಅದಿತಿ ಮತ್ತು ಆದ್ಯ ಪ್ರಾರ್ಥನಾ ಗೀತೆ ಹಾಡಿದರು. ಮೀನಾಕ್ಷಿ ಜ್ಞಾನಪ್ರಕಾಶ್ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು. ಜಯ ಹೇ ಕರುಣಾಕೇರ ಸರುಷಿ ಗಣಪೀಡೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟವನ್ನು ಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ಯಾರಮ್ಮ. ನಮ್ಮ ಹಿರಿಯರು ಜ್ಞಾನ ಪ್ರಕಾಶ್ ಅವರು ಮತ್ತು ಅವರ ಕುಟುಂಬದವರು ಈ ಒಂದು ಸಣ್ಣ ಸಮಾರಂಭವನ್ನು ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದು ಒಂದು ಕುಟುಂಬದ ಮತ್ತು ಎಲ್ಲ ಸ್ನೇಹಿತರಿಗೆ ಒಂದು ಸಂದೇಶ ಕೊಡುವ ಒಂದು ಫಂಕ್ಷನ್ ಆಗಿದೆ. ಅವರ ಪ್ರೀತಿ, ಅವರ ತಾಯಿ ಮೇಲಿರೋ ಪ್ರೀತಿಯನ್ನು ಬಹಳ ಸರಳವಾಗಿ ಅದನ್ನು ಎಲ್ಲರ ಜೊತೆ ಹಂಚಿಕೊಂಡು ಆಚರಿಸ್ತಾ ಇದ್ದಾರೆ.
ಮತ್ತು ಜ್ಞಾನಪ್ರಕಾಶ್ ಅವರೇ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಬಹುಶಃ ನಾನು ಇಲ್ಲಿ ಅವ್ರು ಹೇಳಿದಂಗೆ ಒಬ್ಬ ನಾಯಕರಂತನೋ ಅಥವಾ ಒಬ್ಬ ದೊಡ್ಡ ಮನುಷ್ಯ ಅಂತನೋ ಅಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ನಾನೊಬ್ಬ ಅತ್ಯಂತ ಪ್ರೀತಿಯುಕ್ತಿ ಇರತಕ್ಕಂಥ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಇವತ್ತು ನಾನು है। वकील साहब ने मेरे पास आ गया, 1.5 साल पहले मैं उनका घर गया था, उसी टाइम से ये डिस्कशंस था। ऐसे हमको मेरा मदर का बुक के बारे में उन्होंने बहुत बोलता था। एक सन, एक बेटा आज के प्रॉब्लम से देखो, उनका मदर के लिए उन्होंने किया। मदर इज़ द फर्स्ट इम्पोर्टेंट इन आवर लाइफ। मदर को इम्पोर्टेंस दे दो, आफ्टर डेथ हो, जिंदा हो, कभी भी हो, मदर को इम्पोर्टेंस दे दीजिए। बाकी सब हमारा लाइफ में ईश्वर ने अच्छा तरीके से मैसेज भेजे, वो हिसाब से आगे बढ़ लीजिए, तभी हमको सक्सेस मिलेगा। ನಮ್ಮ ಪೂಜ್ಯ ಮಾತೆ ಸಾಧುಮಣಿ ರುಕ್ಮಿಣಿರವರು ನಮ್ಮನ್ನು ಅಗಲಿ ಶ್ರೀರಾಮಕೃಷ್ಣ ಶಾರದಾ ಮಾತೆ ವಿವೇಕಾನಂದರ ಪಾದವನ್ನು ಸೇರಿ 1 ವರ್ಷ ಆಗಿದೆ. ಅದರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಾತೆಯ ಮಡಲು ಮಮತೆಯ ಕಡಿಲು ಎಂಬ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ನಮ್ಮ ತಾಯಿಯವರು ಎಂದಿಗೂ ನಮ್ಮನ್ನು ಎಲ್ಲರನ್ನು ಹರಿಸುತ್ತಿರಲಿ. ಅವರು ಭಾಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದರು. ನಮಗೆ ಅವರ ಒಬ್ಬರು ಮಗಳನ್ನು ಶ್ರೀರಾಮಕೃಷ್ಣ ಶಾರದಾ ಮಠದ ಸನ್ಯಾಸಿಯಾಗಿ ಮಾಡಿದ್ದಾರೆ. ಅರುಣಾಚಲ ಕೌನ್ಸಿಲಲ್ಲಿ ಸರ್ವದೇವ ಪುರಾಣ ಎಂಬ ಹೆಸರಿನಿಂದ ಅವರು ಸನ್ಯಾಸಿನಿಯಾಗಿದ್ದಾರೆ. ಅವರ ಜೀವನವೇ ಒಂದು ಮಹತ್ತರವಾದ ವಿಷಯ. ಅವರ ಆಶೀರ್ವಾದ ಎಲ್ಲರ ಮೇಲೆ, ಸರ್ವರ ಮೇಲೆ ಇರಲಿ. ಒಂದೇ ಒಂದು ಮಾತು ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಭಾಳ ಜಾತ್ಯತೀತ ಮನೋಭಾವಗಳು. ಶಿ ವಾಸ್ ಅ ವೆರಿ ಸೆಕ್ಯುಲರ್ ಪರ್ಸನ್. ಈಸ್ ಅ ಮುಸ್ಲಿಮ್, ಈಸ್ ಅ ಹಿಂದೂ, ಯಾವ ಪೂರ್ ಮ್ಯಾನ್, ರಿಚ್ ಮ್ಯಾನ್, ಯಾರು ಬಂದರೂ ಅವರು ಸಂತೋಷದಿಂದ ಮಾತಾಡಿಸಿ ಸತ್ಕರಿಸ್ತಾಯಿದ್ರು. ಬೇರೆಯವರಿಗೆ ಮಾದರಿಯಾಗಿದ್ದು. ಇದರ ಸಾವಿತ್ರಮ್ಮವರು ಕೂಡ ಇದೇ ತತ್ವ ಸಿದ್ಧಾಂತದಲ್ಲಿದ್ದಾರೆ. ಅವರೆಲ್ಲ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಅವರನ್ನು ಅತ್ಯಂತ ಭಕ್ತಿಯಿಂದ ಬೇಡಿಕೋತೀನಿ. ಸರ್, ಇವತ್ತು ಯಾವ ಮುಖ್ಯ ಅತಿಥಿಗಳು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಸಹೋದರರಾದ ಶ್ರೀ ಮಲ್ಲಿಕಾರ್ಜುನ ಬೊಮ್ಮಾಯಿಯವರು ಹಾಗೂ ಎಸ್ ಕೆ ನಾರಾಯಣ್ ಪೂಜ್ಯ ಸ್ವಾಮೀಜಿಯವರು, ಅಯೋಧ್ಯ ರಾಮಜನ್ಮಭೂಮಿ ಟ್ರಸ್ಟಿನ ಸದಸ್ಯರು, ಹಾಗೂ ಡಾಕ್ಟರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ಸಾಮಾಜಿಕ ಸಂಸ್ಥೆಯ ಅಧ್ಯಕ್ಷರಾದ ಸುಂದರಮೂರ್ತಿರವರು, ಹೆಸರಾಂತ ಹಾಸ್ಯ ಸಾಹಿತಿ ಲೇಖಕರು MS ನರಸಿಂಹಮೂರ್ತಿಯವರು, ಹೆಸರಾಂತ ಕಲಾವಿದೆ ಪಂಕಜ ರವಿಶಂಕರ್ ಅವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮತಾ ಲೇಡೀಸ್ ಕ್ಲಬ್ಬಿನ ಗೌರವ ಅಧ್ಯಕ್ಷೆಯಾದ ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಇರುವ ಪೂರ್ಣ ಅಮರನಾಥ್ ಅವರು, ಮಧುಗಿರಿಯ ಸಮಾಜ ಸೇವಕ ಅನ್ನಪೂರ್ಣಮ್ಮನವರು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಸತ್ಯಪ್ಪನವರು, ಈ ಪುಸ್ತಕವನ್ನು ಪ್ರಕಾಶಿಸಿರುವ ಜಾಗೃತಿ ಟ್ರಸ್ಟಿನ ನಮ್ಮ ನಾಗೇಶ್ರವರು, ಇವರುಗಳೆಲ್ಲ ಆಗಮಿಸಿದ್ದಾರೆ, ನಮ್ಮನ್ನು ಹರಿಸಿದ್ದಾರೆ.
ಅವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಮಮತೆಯ ಕಡಲು ಅಂತ ಹೇಳಿಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಇದು ಸಾಧ್ವಿ ರುಕ್ಮಿಣಿ ಅಮ್ಮ ಅವರ ಬಗ್ಗೆ ಒಂದು ಪ್ರೋಗ್ರಾಮು. ಅವರು ಬಂದುಬಿಟ್ಟು ರಾಮಕೃಷ್ಣಾಶ್ರಮದ ಸ್ಟ್ರಾಂಗ್ ಡಿವೋಟಿ ಅವರು. ಅವರ ಮಗ ಬಂದುಬಿಟ್ಟು ಜ್ಞಾನಪ್ರಕಾಶ್ ಅಂತ ಅಡ್ವೊಕೇಟು, ಮತ್ತು ಅವರ ತಂಗಿ ಮಗ ಬಂದು MS ನರಸಿಂಹಮೂರ್ತಿ ಅಂತ ದೊಡ್ಡ ಸಾಹಿತಿಗಳು. ಇವತ್ತು ಅವ್ರದ್ದು ಒಂದು ಪುಸ್ತಕ ಬರೆದಿದ್ದಾರೆ. ಎಲ್ಲರೂ ನೆಂಟರುಗಳು, ಫ್ರೆಂಡ್ಸುಗಳು ಎಲ್ಲರೂ ಸೇರಿ ಒಂದು ಪುಸ್ತಕ ಬರೆದು ಅದನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದಾರೆ. ಇವತ್ತೊಂದು ಅಪರೂಪದ ಕಾರ್ಯಕ್ರಮ. ಇಬ್ಬರು ಸಾಧ್ವಿ ಮಣಿಗಳ ಬಗ್ಗೆ ಅವರ ಜೀವನ ಚರಿತ್ರೆಯ ಮುಖ್ಯ ಅಂಶಗಳನ್ನು ಒಳಗೊಂಡ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಅದರಲ್ಲಿ ರುಕ್ಮಿಣಿಯಮ್ಮ ಒಬ್ಬರು, ಅವರು ನಮ್ಮ ಚಿಕ್ಕಮ್ಮ ಆಗಬೇಕು, ಮತ್ತೊಬ್ಬರು ಸಾವಿತ್ರಮ್ಮ ಅವರ ತಂಗಿ ಆಗಬೇಕು. ಈ ಇಬ್ಬರು ಸಾಧ್ವಿ ಮಣಿಯರು ಮಾಡಿರ್ತಕ್ಕಂತಹ ಭಾಳ ವಿಶೇಷವಾದ ಸೇವೆಯನ್ನು ಗಮನಿಸಿ ಜಾಗೃತಿ ಟ್ರಸ್ಟ್ನವರು ಅವರ ಗೆಳೆಯರ ಜೊತೆ ಸೇರಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಘಟಾನುಘಟಿಗಳನ್ನು ಇವತ್ತು ಕರೆಸಿದ್ದಾರೆ. ತುಂಬ ಅದ್ಭುತವಾದ ಕಾರ್ಯಕ್ರಮ. ರುಕ್ಮಿಣಿಯಮ್ಮ ಅವರು ಅಂದರೆ ಅವರು ರಾಮಕೃಷ್ಣಾಶ್ರಮಕ್ಕೆ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟವರು. ತಮ್ಮ ಮಗಳನ್ನೇ ಸ್ವಾಮೀಜಿಯನ್ನಾಗಿ ಮಾಡಿ ಕಲ್ಕತ್ತಾದ ಆಶ್ರಮದಲ್ಲಿ ಇಟ್ಟು ಜನಸೇವೆಯನ್ನು ಮಾಡಿಸ್ತಾ ಇರ್ತಕ್ಕಂಥವ್ರು. ಇನ್ನು ಸಾವಿತ್ರಮ್ಮ ಅವರು ಫ್ರೀಡಮ್ ಫೈಟರ್ MV ಸೂರಪ್ಪ ಅವರ ಧರ್ಮಪತ್ನಿ. ಅವರು ಫ್ರೀಡಮ್ ಬಂದಾಗಿಂದ ಇವತ್ತಿನವರೆಗೆ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾನೆ ಬಂದಿರೋರು. ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥ ವಿಷಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಈ ಒಂದು ಪುಸ್ತಕ ಬಿಡುಗಡೆ ಆಗ್ತಿರೋದು ಎಲ್ಲರಿಗೆ ಸಂತೋಷ ತಂದಿದೆ. ನಾನು ಸುರೇಶ್ ಅಂತ ಸಿಂಗಪೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಅಜ್ಜಿಯರಾದ ಮಹಾಮಾತೆ ಸಾಧ್ವಿಮಣಿ ರುಕ್ಮಿಣಿ ಹಾಗೂ ಸಾಧ್ವಿಮಣಿ ಸಾವಿತ್ರಮ್ಮ ಇವರ ಬಗ್ಗೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಹಾಗೂ ಇವರ ಬಗ್ಗೆ ಬರೆದ ಪುಸ್ತಕದ ಬಿಡುಗಡೆ, ಮಾತೆಯ ಮಡಿಲು ಮಮತೆಯ ಕಡಲು, ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದು ಬಂದಿದೆ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀಬೇಕು ಅಂದರೆ ಅದಕ್ಕೆ ಕಾರಣ ನಮ್ಮ ಚಿಕ್ಕಪ್ಪಾದ BS ಜ್ಞಾನಪ್ರಕಾಶ್ ಅವರು. ಯಾಕೆಂದರೆ ಇವರು ಪಾಪ ಸುಮಾರು 1 ವರ್ಷದಿಂದ ಈ ಥರ ಎಲ್ಲ ಲೇಖನಗಳನ್ನು ಸಂಗ್ರಹಿಸಿ ಒಂದು ಪುಸ್ತಕ ಮಾಡಬೇಕು, ಈ ಪುಸ್ತಕದ ಬಿಡುಗಡೆ ಸಮಾರಂಭ ಅದ್ಧೂರಿಯಾಗಿ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ನಮ್ಮ ಬಂಧು ಬಾಂಧವರಿಗೆಲ್ಲ ಹೇಳಿ ಈ ಥರ ಲೇಖನ ಬರೀರಿ ಅಂತೆಲ್ಲ ಹೇಳಿ ನನಗೂ ಯಾವಾಗಲೂ ಫೋನ್ ಮಾಡೋರು, ಅಜ್ಜಿ ಬಗ್ಗೆ ಒಂದು ಲೇಖನ ಬರೀ ಇದು ಮಾಡು ಅಂತ. ಈ ಥರ ಎಲ್ಲ ಲೇಖನಗಳನ್ನು ಸಂಗ್ರಹಿಸಿ ಈ ಪುಸ್ತಕವನ್ನು ಬರೆದು ಈ ಪುಸ್ತಕದ ಬಿಡುಗಡೆಯನ್ನು ಯಶಸ್ವಿಯಾಗಿ ಮಾಡಿಸಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿರ್ತಾರೆ. ಬಹಳ ಸಂತೋಷವಾಗಿದೆ. ಇವತ್ತು ನನ್ನ ತಾಯಿ ಸ್ವರೂಪರು ಅಮ್ಮ ಮಾತೆಯ ಮಡಿಲು ಮಮತೆಯ ಕಡಲು ಎಷ್ಟು ಚೆನ್ನಾಗಿದೆ ನೋಡಿ. ಮಾತೆಯ ಮಡಿಲು ಮಮತೆಯ ಕಡಲು. ಇವ್ರ ಮನೆಯಲ್ಲಿ ನಾನು ಒಬ್ಬ ಸದಸ್ಯೆಯಾಗಿ ಯಾವಾಗಲೂ ಇರ್ತಾಯಿದ್ದೆ. ನನ್ನ ಸಹೋದರ ಜ್ಞಾನಪ್ರಕಾಶ್ ಅಣ್ಣ ಅವರು ಮತ್ತು ಅವರ ಧರ್ಮಪತ್ನಿ ವಿಜಯ ಬ್ಯಾಂಕಲ್ಲಿ ಅವರು ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜ್ಞಾನಪ್ರಕಾಶ್ ಅಣ್ಣ ನಾನು ಬೆಂಗಳೂರಿಗೆ ಬಂದಾಗಿಂದ ಯಾವ ಜನ್ಮದಲ್ಲಿ ಅವ್ರ ತಾಯಿ ಹೊಟ್ಟೆಲಿ ನಾನು ಹುಟ್ಟಿದ್ನೋ ಇಲ್ಲ ನನ್ನ ತಾಯಿ ಹೊಟ್ಟೆಲಿ ಅವ್ರು ಹುಟ್ಟಿದ್ರೋ ನನಗೆ ಗೊತ್ತಿಲ್ಲ. ಇವತ್ತು ತಾಯಿ ಬಾಂಧವ್ಯ ಇರೋದ್ರಿಂದನೇ ಆ ಮಮತೆಯ ಮಡಿಲು ನನ್ನನ್ನು ಇವತ್ತು ಇಲ್ಲಿವರೆಗೂ ಎಳ್ಕೊಂಬಂದಿದೆ.